ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಗೋಣಿಕೊಪ್ಪ ಗ್ರಾಮ ಪಂಚಾಯಿತಿಯ ಸ್ವಚ್ಛತಾ ಪೌರ ಕಾರ್ಮಿಕರಿಗೆ ನಿವೇಶನ ನೀಡುವ ಸಲುವಾಗಿ ಕಾಯ್ದಿರಿಸಿರುವ ಸರ್ವೆ ನಂಬರ್ 5/19 ಸರ್ವೆ ಕಾರ್ಯವು ಅಧಿಕಾರಿಗಳಿಂದ ನಡೆಯಿತು. ಗೋಣಿಕೊಪ್ಪ ಗ್ರಾಮ ಪಂಚಾಯಿತಿಯಲ್ಲಿ ಪೌರ ಕಾರ್ಮಿಕರಾಗಿ ಹಲವು ವರ್ಷಗಳಿಂದ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿರುವ ಹಲವು ಕುಟುಂಬಗಳು ಸ್ವಂತ ನಿವೇಶನ ನೀಡುವಂತೆ ಮನವಿ ಸಲ್ಲಿಸಿದ್ದವು. ಈ ಹಿನ್ನೆಲೆಯಲ್ಲಿ ಸ್ಥಳವನ್ನು ಕಾಯ್ದಿರಿಸಿ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದರು. ಪೊನ್ನಂಪೇಟೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು ಕಾಯ್ದಿರಿಸಿರುವ ಸ್ಥಳದಲ್ಲಿ ಹಸಿ ಮೀನು ಮಾರುಕಟ್ಟೆ ಹಾಗೂ ಹಂದಿ ಮಾಂಸದ ಮಾರುಕಟ್ಟೆಯನ್ನು ತೆರವುಗೊಳಿಸಲು ಗ್ರಾಮ ಪಂಚಾಯಿತಿಗೆ ಸೂಚನೆ ನೀಡಿದರು. ಅಧಿಕಾರಿಗಳ ಆದೇಶವಿದ್ದರೂ ಗ್ರಾಮ ಪಂಚಾಯಿತಿಯು ಪ್ರಸ್ತುತ ಸಾಲಿನಲ್ಲಿ ಪಂಚಾಯಿತಿಗೆ ಆದಾಯ ಕ್ರೋಢೀಕರಿಸುವ ಸಲುವಾಗಿ ಹಂದಿ ಮಾರುಕಟ್ಟೆ ಹಾಗೂ ಹಸಿ ಮೀನು ಮಾರುಕಟ್ಟೆ ಟೆಂಡರ್ ಪ್ರಕ್ರಿಯೆ ನಡೆಸಿದ್ದರು. ಈ ಬಗ್ಗೆ ಪೌರ ಕಾರ್ಮಿಕರು ತಮ್ಮ ಅಸಮಾಧಾನ ಹೊರಹಾಕಿ ಪ್ರತಿಭಟನೆ ನಡೆಸಿ ಟೆಂಡರ್ ಪ್ರಕ್ರಿಯೆ ನಡೆಸದಂತೆ ಒತ್ತಡ ಹಾಕಿದರು. ಪೌರ ಕಾರ್ಮಿಕ ಸಂಘದ ರಾಜ್ಯಾಧ್ಯಕ್ಷ ರಾಜು ಮಾಧ್ಯಮದೊಂದಿಗೆ ಮಾತನಾಡಿ, ಕಳೆದ ಹಲವಾರು ವರ್ಷಗಳಿಂದ ಪೌರ ಕಾರ್ಮಿಕರು ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸುತ್ತಲೇ ಬಂದಿದ್ದಾರೆ. ಆದರೆ ಸರ್ವೆ ಕಾರ್ಯ ಕೈಗೊಂಡಿರಲಿಲ್ಲ. ಇದೀಗ ಅಧಿಕಾರಿಗಳು ನಿಗದಿತ ಸ್ಥಳವನ್ನು ಪೌರ ಕಾರ್ಮಿಕರ ನಿವೇಶನಕ್ಕೆ ಕಾಯ್ದಿರಿಸಿ ಆದೇಶ ಮಾಡಿರುವುದರಿಂದ ಸರ್ವೆ ಕಾರ್ಯವು ನಡೆದಿದೆ ಎಂದರು. ಏನು ಪೊನ್ನಂಪೇಟೆ ತಾಲೂಕಿನ ಗೋಣಿಕೊಪ್ಪಲು ಗ್ರಾಮದ ಪೌರ ಕಾರ್ಮಿಕರ ಕಾಲೋನಿಯಲ್ಲಿ ನಾವು ಏನಿಲ್ಲಿ ನಿಂತಿದ್ದೀವಿ. ಈ ಜಾಗನ ಪೌರ ಕಾರ್ಮಿಕರು 2-3 ತಲೆಮಾರುಗಳಿಂದ ಈ ಜಾಗದಲ್ಲಿ ವಾಸ ಮಾಡ್ತಾರೆ. ಎಲ್ಲ ಪೌರ ಕಾರ್ಮಿಕರು ಈ ಗ್ರಾಮದ ಶುಚಿತ್ವ ಕಾಪಾಡಂತವ್ರು, ಸರ್ವಿಸ್ ಮಾಡಂತವ್ರು, ಸೇವೆ ಮಾಡಂತವ್ರು. ಇವರಿಗೆ ಮನೆಗಳಿಲ್ಲದ ಕಾರಣ ಇಲ್ಲಿ ಗುಡಿಸಲುಗಳನ್ನಾಗಲಿ ಲೋಕವಾಡಿಗಳನ್ನ ಹಾಕೊಂಡು ವಾಸ ಮಾಡ್ತಿರ್ತಕ್ಕಂಥದ್ದನ್ನು ಗಮನಿಸಿ ಮಾನ್ಯ ಶಾಸಕರು, ಜನಪ್ರಿಯ ಶಾಸಕರು ಮತ್ತು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದಂತಹ ಎಸ್ ಪೊನ್ನಣ್ಣ ಸಾಹೇಬರು ಎರಡು ಬಾರಿ ಇಲ್ಲಿ ಭೇಟಿ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ಆದೇಶ ಸೂಚನೆ ಕೊಟ್ಟು ಪೌರ ಕಾರ್ಮಿಕರಿಗೆ ಅದನ್ನ ರಿಸರ್ವ್ ಆಗಿದ್ದು ಸುಸಜ್ಜಿತವಾದ ಮನೆಗಳನ್ನ ನಿರ್ಮಾಣ ಮಾಡಿ ಕೊಡ್ಬೇಕು ಅಂತಂತೇಳಿ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ, ಸಂಬಂಧಪಟ್ಟ ರೆವಿನ್ಯೂ ಇನ್ಸ್ಪೆಕ್ಟರ್ಗೆ, ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳಿಗೆ ಸೂಚನೆ ಮಾಡಿ ಅದರಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ದಿನಾಂಕ 26/12/2025 ಈ ಜಾಗವನ್ನ ಪೌರ ಕಾರ್ಮಿಕರ ವಾಸಕ್ಕಾಗಿ ರಿಸರ್ವ್ ಮಾಡಬೇಕು ಅಂತ ಹೇಳಿ ರಿಸರ್ವ್ ಮಾಡ್ತಾರೆ. ತದನಂತರ ಈ ಭಾಗದ ಇಒ ಅಂದ್ರೆ ಕಾರ್ಯನಿರ್ವಹಣಾಧಿಕಾರಿಗಳು ಹಾಲಿ ಪಂಚಾಯಿತಿ ಸೇರಿದಂತ ಕಟ್ಟಡಗಳು ಯಾವ್ಯಾವಿದೆ, ಒಂದು ಹಸಿ ಮೀನ್ ಮಾರ್ಕೆಟ್, ಮತ್ತೆ ಸಾರ್ವಜನಿಕರ ಶೌಚಾಲಯಕ್ಕೆ ಸಂಬಂಧಪಟ್ಟಂಗೆ ಸೆಪ್ಟಿಕ್ ಟ್ಯಾಂಕ್, ಮತ್ತೆ ಹಂದಿ ಪೋರ್ಚ್ ಸ್ಟಾಲ್ ಅಂತ ಹಂದಿ ಸಾಗಾಣಿಕೆ ಮಾಡ್ಕೊಂಡು ಪೋರ್ಚ್ ಸ್ಟಾಲ್ ಮಾಡಿದ್ರು. ಅದನ್ನ ಇಮಿಡಿಯೇಟ್ ಆಗಿ ತೆರವು ಮಾಡ್ಬೇಕು ಅಂತ ಹೇಳಿ ಇಲ್ಲಿ ಯಾವುದೇ ಟೆಂಡ್ರು ಇನ್ನೊಂದು ವೈಗರೆ ಮಾಡಬಾರ್ದು. ಅದು ಪೌರ ಕಾರ್ಮಿಕರಿಗೆ ಮೀಸಲಿಟ್ಟು ಜಾಗ, ಅದು ಅವ್ರ ವಾಸಕ್ಕೆ ಮಾತ್ರ ಸೀಮಿತವಾಗಿರ್ಬೇಕು ಅಂತ ಹೇಳಿ ದಿನಾಂಕ 3/1/2026 ಪತ್ರ ಬರೀತಾರೆ ಸಂಬಂಧಪಟ್ಟ ಗೋಣಿಕೊಪ್ಪಲು ಗ್ರಾಮ ಪಂಚಾಯತಿ ಪಿಡಿಒ ಮತ್ತೆ ಆಡಳಿತ ಮಂಡಳಿಗೆ. ಅಷ್ಟಾದ್ರೂ ಕೂಡ ಪತ್ರ ಬರೆದ್ರು ಕೂಡ ಅವ್ರು ತೆರವು ಮಾಡದೆ ಇಲ್ಲಿ ಲಾಭಕ್ಕೋಸ್ಕರ ಪೌರ ಕಾರ್ಮಿಕರ ಜೀವನ ಮುಖ್ಯ ಅಲ್ಲ, ಅವ್ರಿಗೆ ಈ ಮಾರ್ಕೆಟ್ ನಡೆಸಬೇಕು. ಅವ್ರು ಕಾಯಿಲೆ ಬಿದ್ದು ಏನಾರ ಆಗ್ಲಿ, ಅನಾಹುತಗಳಾಗ್ಲಿ, ಅದು ನಮ್ಗೆ ಬೇಕಾಗಿಲ್ಲ. ಇಲ್ಲಿ ಪಂಚಾಯತಿ ನಡೆಸಬೇಕು, ನಮ್ಗೆ ಏನು ದುಡ್ಡಿನ ಅವಶ್ಯಕತೆ ಇದೆ, ಟೆಂಡರ್ ಮಾಡ್ಬೇಕು ಅಂತ ಹೇಳಿ ಅಟಕ್ ಬಿದ್ದು ಒಂದ್ಸರಿ ಟೆಂಡರ್ ಕನ್ಫರ್ಮ್ ಮಾಡ್ತಾರೆ. ಮತ್ತೆ ನಾವೆಲ್ಲ ಸಂಘಟನೆಯವರು ಮತ್ತೆ ಮಾನ್ಯ ಈ ಭಾಗದ ಜನಪ್ರಿಯ ಶಾಸಕರು ಗಮನಕ್ಕೆ ತಂದಾಗ ಅದನ್ನ ಟೆಂಡರ್ ನಿಲ್ಲಿಸ್ತಾರೆ. ಬೇಡ, ಟೆಂಡರ್ ಮಾಡಬೇಡಿ, ಅದನ್ನ ತೆರವು ಮಾಡಿ ಪೌರ ಕಾರ್ಮಿಕರು ವಾಸಕ್ಕೋಸ್ಕರ ಕೊಟ್ಟಿರೋದನ್ನ ಅವರು ಮೂಲಭೂತವಾದ ಸೌಕರ್ಯಗಳನ್ನ ಒದಗಿಸ್ಕೊಡಿ ಅಂತ ಹೇಳಿ ಶಾಸಕರು ಗಮನಕ್ಕೆ ಅವರು ಸಂಬಂಧಪಟ್ಟವ್ರಿಗೆ ಹೇಳ್ತಾರೆ. ಮತ್ತೆ ಟೆಂಡರ್ ಪ್ರಕ್ರಿಯೆ ನಿಲ್ಲುತ್ತೆ. ಮತ್ತೆ ಅದೇನೋ 1-2 ತಿಂಗಳದು ಮತ್ತೆ ಅದೇನ್ ಬಂತು, ಮತ್ತೆ ಮಾರ್ಚ್ 17ನೇ ತಾರೀಕು ಒಂದು ಬಹಿರಂಗ ಟೆಂಡರ್ ಕರೀತಾರೆ ತಾರತೂರಿಲಿ. ಬೇಡ್ರಪ್ಪ, ಇದು ಟೆಂಡರ್ ಮಾಡಬೇಡಿ, ಇದನ್ನ ಮಳಿಗೆಗಳನ್ನ ಬೇರೆ ಕಡೆಗಳು ಎದುರು ಭಾಗದಲ್ಲೇ ಸರ್ಕಾರಿ ಜಾಗ ಇದೆ, ಪೌರ ಕಾರ್ಮಿಕರು ಧ್ವನಿ ಇಲ್ದಿದ್ದವರು, ಪರಿಶಿಷ್ಟ ಜಾತಿಯವರು, ಇಂಥವ್ರ ಪರವಾಗಿ ನೀವು ನಿಂತ್ಕೊಡಿ ಅಂತ ಹೇಳಿ ನಾವೆಲ್ಲ ಅಷ್ಟು ಕಾಡಿ ಬೇಡಿದ್ರು ಕೂಡ ಅಟಕ್ ಬಿದ್ದು ಟೆಂಡರ್ನ ತಾರಾತೂರಿ ಮಾಡಿದ್ದಾರೆ. ಟೆಂಡರ್ ಕೂಡ ನಿಯಮಾನುಸಾರವಾಗಿ ಆಗಿಲ್ಲ. ಸರ್ಕಾರಿ ಬೀಟ್ಗಳನ್ನ ಮೀರಿ ಲಾಸ್ ಮಾಡ್ಕೊಂಡು ಟೆಂಡರ್ ಮಾಡಿದ್ದಾರೆ. ಕಾರಣ ಟೆಂಡರ್ ಆಗ್ಬೇಕು ಅಂತ ಈಗಿನ ಆಡಳಿತ ಮಂಡಳಿ. ಹಾಗಾಗಿ ಈಗ ಅದು ಹೈಕೋರ್ಟ್ಗೆ ಸ್ಟೇಗೆ ಹೋಗಿದೀವಿ, ರಿಟ್ ಪಿಟಿಷನ್ ಅರ್ಜಿ ಹಾಕಿದೀವಿ.
ಮತ್ತೆ ಅದರ ಅನ್ವಯ ಈ DC ಅವರ ಸಭೆಯಲ್ಲೂ ಕೂಡ ಈಗ ನಾಳೆ ನಾಳಿದ್ದು ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳು ಕೂಡ ಈ ಭಾಗಕ್ಕೆ ಭೇಟಿ ಮಾಡ್ತಾರೆ. ಅಷ್ಟರಲ್ಲಿ ಸ್ಕೆಚ್ ಮಾಡಬೇಕು ಅಂತ ಹೇಳಿ ಸರ್ವೆ ಮಾಡಿ ಇದು ಯಾವ ಪೌರ ಕಾರ್ಮಿಕರಿಗೆ DC ಅವರು ಏನಕ್ಕೆ ಮಂಜೂರಾತಿ ಮಾಡಿದ್ದಾರೆ, ನೀವೇನಕ್ಕೋಸ್ಕರ ತಾರಾತೂರಿಯಲ್ಲಿ ಟೆಂಡರ್ ಕರೀತಿದ್ರಿ ಅಥವಾ ಮಾರ್ಕೆಟ್ ನಡೆಸ್ತಾ ಇದ್ರಿ. ಈ ಇಡೀ ಹೇಳಿ ಕೇಳಿ ಗೋಣಿಕೊಪ್ಪಲು ಪಂಚಾಯತಿಯಲ್ಲಿ ಸುಮಾರು 288 ಮಳಿಗೆಗಳಿವೆ. 3 ಕೋಟಿ ಆದಾಯ ಬೀಳ್ತದೆ. ಒಳ್ಳೆ ಆದಾಯ ಇರುವಂತ ಗ್ರಾಮ ಪಂಚಾಯತ್. ಎಲ್ಲಾ ಆದಾಯಕ್ಕಿಂತ ಈ ಪೌರ ಕಾರ್ಮಿಕರು ವಾಸ ಇರೋ ಮಳಿಗೆಯನ್ನ ತೆರವು ಮಾಡಿ ಅವ್ರು ಮೂಲಭೂತವಾಗಿ ಅನುಕೂಲ ಮಾಡ್ಕೊಡ್ರಪ್ಪ ಅಂತಂದ್ರೆ ಹಠಕ್ ಬಿದ್ದು ಅಥವಾ ಇನ್ಯಾವುದೋ ಕಾರಣಕ್ಕೆ ಬಿದ್ದು ಇದು ಕೋಟ್ಯಾಂತರ ರೂಪಾಯಿ ಬೆಳೆ ಬಾಳೋ ಜಾಗ, ಇದನ್ನೇನಾದ್ರು ಬೇರೆ ಉನ್ನಾರ ಮಾಡಿ ಯಾರಿಗೋ ರಿಯಲ್ ಎಸ್ಟೇಟ್ ಈ ಪಕ್ಕದ ಜಮೀನು ಈ ಜಾಗನೂ ಕೂಡ ಯಾರಿಗೋ ಖಾಸಗಿ ವ್ಯಕ್ತಿ ರಿಯಲ್ ಎಸ್ಟೇಟ್ ವ್ಯಕ್ತಿಗೆ ಪರಭಾರೆ ಮಾಡಿದ್ದಾರೆ ಅಥವಾ ಸೇಲ್ ಮಾಡಿದ್ದಾರೆ ಅನ್ನೋದು ಕೂಡ ನಾನು ಗಂಭೀರವಾದ ಒಂದು ಆರೋಪನ ಮಾಡ್ತಾ ಇದ್ದೀನಿ. ಅದೇ ರೀತಿ ಈ ಜಾಗನ ಮಾರಾಟ ಮಾಡ್ದಂಗೆ ಪೌರ ಕಾರ್ಮಿಕರನ್ನೆಲ್ಲ ಇಲ್ಲಿಂದ ಒಗ್ಗಲೆಬ್ಬಿಸಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿದೆ. ದಿನೇ ಗೋಣಿಕೊಪ್ಪಲು ಬೆಂಗಳೂರಿಗಿಂತ ಸ್ಪೀಡ್ ಆಗಿ ಬೆಳೀತದೆ, ಒಳ್ಳೆ ಆರ್ಥಿಕವಾಗಿ ಚೆನ್ನಾಗಿದೆ. ಈ ಜಾಗನ ಹೆಂಗಾರ ಮಾಡಿ ಪೌರ ಕಾರ್ಮಿಕರಿಂದ ಒಗ್ಗಲೆಬ್ಬಿಸಿ ಈ ಜಾಗನ ಉಳಿಸ್ಕೊಂಡು ಯಾರೋ ರಿಯಲ್ ಎಸ್ಟೇಟ್ ಮಾರಕ್ಕೇನೋ ಹುನ್ನಾರ ನಡೆಸ್ತಾ ಇದಾರೆ ಗೊತ್ತಿಲ್ಲ. ಅದರಿಂದ ಈ ಆಡಳಿತ ಮಂಡಳಿ, ಗ್ರಾಮ ಪಂಚಾಯತಿ ಆಡಳಿತ ಮಂಡಳಿ ಒಬ್ಬರು DC ಅವರ ಆದೇಶನ ಉಲ್ಲಂಘನೆ ಮಾಡ್ತಾರೆ. ಕಾರ್ಯನಿರ್ವಾಹಾಧಿಕಾರಿ ತಾಲೂಕ್ ಪಂಚಾಯತಿ ಅವರು ಬೇಡ ಬಂದ್ರು ಅವ್ರ ಪತ್ರನ ಉಲ್ಲಂಘನೆ ಮಾಡಿ ಟೆಂಡರ್ ಕರೀತಾರೆ. ಹೈಕೋರ್ಟ್ ಅಲ್ಲಿ ಕೇಸ್ ಇದೆ, ಬಹಿರಂಗ ಟೆಂಡರ್ ಮಾಡ್ತಾರೆ. ಇಷ್ಟೆಲ್ಲ ಉಲ್ಲಂಘನೆ ಮಾಡಿ ಸರ್ಕಾರಿ ಕಾನೂನು ನಿಯಮಗಳನ್ನ ಮೀರಿ ಒಂಥರ ಸುಪ್ರೀಂ ಲೀಡರ್ಗಳ ತರ, ಡಿಕ್ಟೇಟರ್ಶಿಪ್ ತರ ಗೋಣಿಕೊಪ್ಪಲು ಗ್ರಾಮ ಪಂಚಾಯತಿ ಆಡಳಿತ ಮಂಡಳಿ ನಡ್ಕೊಂಡಿದೆ. ನಾನು ಧಿಕಾರ ಹೇಳಿದೀನಿ, ಇವತ್ತು ಅವ್ರ ಧಿಕಾರ ಹೇಳ್ತೀನಿ. ಅವ್ರ ಅಧಿಕಾರ ತುಂಬಾ ಶಾಶ್ವತವಲ್ಲ. ಇರೋವರೆಗೂ ಪೌರ ಕಾರ್ಮಿಕರಿಗೆ, ಜನಗಳಿಗೆ ಅನುಕೂಲ ಮಾಡಬೇಕು. ಹಾಗಾಗಿ ಇವತ್ತು ಸರ್ವೆ ಸ್ಕೆಚ್ ADLR ಕಂದಾಯ ಇಲಾಖೆಯವರು ಬಂದವ್ರೆ, ಭೂಮಾಪನ ಇಲಾಖೆಯವರು ಯಾವ ಭಾಗದಲ್ಲಿ ಎಷ್ಟು ಅಳತೆ, ಮತ್ತೆ ಇಲ್ಲೊಬ್ರು ಮಾಜಿ ಮೆಂಬರ್ ಕೂಡ ಪೌರ ಕಾರ್ಮಿಕರು ಸೇರಿದಂತ ಜಾಗನ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಅವನ್ನೆಲ್ಲ ತೆರವು ಮಾಡಬೇಕು. ಏನು ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ, ಏನಕ್ಕೋಸ್ಕರ ಆದೇಶ ಮಾಡಿದ್ದಾರೆ, ಅದು ನ್ಯಾಯಯುತವಾಗಿ ಪೌರ ಕಾರ್ಮಿಕರಿಗೆ ಸಲ್ಲಬೇಕು. ಮನೆಗಳನ್ನ ನಿರ್ಮಾಣ ಮಾಡಿ ಕೊಡ್ಬೇಕು ಅಂತ ಹೇಳಿ ಈ ಮೂಲಕ ನಾವು ಹೇಳ್ತಾ ಇದೀವಿ. ಮತ್ತೆ 27ನೇ ತಾರೀಕು ಸಮಾಜ ಕಲ್ಯಾಣ ಇಲಾಖೆ ಮತ್ತೆ ಸಂಬಂಧಪಟ್ಟ EO ಎಲ್ಲಾ ಅಧಿಕಾರಿಗಳು ಕೂಡ ಈ ಭಾಗಕ್ಕೆ ಬಂದು ಭೇಟಿ ಮಾಡ್ತಾರೆ. ಇದಕ್ಕೆ ಇಲ್ಲಿಗೆ ಬಿಡಲ್ಲ. ಪೌರ ಕಾರ್ಮಿಕರ ತಕ್ಷಣ ಧ್ವನಿ ಇಲ್ದಿದ್ದವರು ಇವ್ರನ್ನ ಯಾವ ರೀತಿ ಯಾರೋ ಯಾಮಾಸ್ಕೋಬೇಕು ಅಂತ ಹೇಳಿ ಕೆಲವರು ಯಾರು ಮೆಂಬರ್ಗಳು ಆ ರೀತಿ ಭಾವಿಸ್ಕೊಂಡಿದ್ರೆ ಅದು ತಪ್ಪು ಗ್ರಹಿಕೆ. ಇದು ಉಗ್ರವಾದಂತ ಹೋರಾಟನ ಎದುರಿಸಬೇಕಾಗುತ್ತೆ. ಅವರು ತಕ್ಕ ಬೆಲೆನ ಕೊಡ್ಬೇಕಾಗುತ್ತೆ. ಇದಕ್ಕೆ ಇಲ್ಲಿ ನಿಲ್ಲಿಸಿ DC ಅವರ ಆದೇಶ ಏನಿದೆ, ಸರ್ಕಾರದ ನಿಯಮ ಏನಿದೆ, ಅದನ್ನ ಎಲ್ಲರೂ ಪಾಲಿಸ್ಬೇಕು. ಆಡಳಿತ ಮಂಡಳಿ ಕೂಡ ಯಾರಿಗೂ ದೊಡ್ಡವರಲ್ಲ, DC-ಗಿಂತ ದೊಡ್ಡವರಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ತಮ್ಮ ಮುಖೇನ ನಾನು ಈ ಭಾಗದ ಗ್ರಾಮ ಪಂಚಾಯತಿ ಆಡಳಿತ ಮಂಡಳಿಯವರಿಗೆ ಒಂದು ಕಿವಿ ಮಾತು ಹೇಳ್ತಾ ಇದ್ದೀನಿ. ಅವರ ಏನೇ ದರ್ಪಗಳಿದ್ರು, ಏನೇ ಆಕ್ರೋಶಗಳಿದ್ರು ಪೌರ ಕಾರ್ಮಿಕರ ಮೇಲೆ ದರ್ಪ ತೋರ್ಸೋದ್ ಬೇಡಿ. ಅವ್ರ ಆಡಳಿತನ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಇಡೀ ಪಟ್ಟಣನ ಅಥವಾ ಏನು ಗ್ರಾಮನ ಶುಚಿ ಮಾಡ್ಲಿ. ಆ ಶುಚಿ ಮಾಡಂತ ಪೌರ ಕಾರ್ಮಿಕರ ಪರವಾಗಿ ನಿಂತ್ಕೊಂಡು ಸಹಾಯ ಮಾಡ್ಲಿ ಅಂತ ಈ ಮೂಲಕ ಕೇಳ್ಬೋದು. ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಮುರುಘಾ ಮಾತನಾಡಿ, ನಿಗದಿತ ಸ್ಥಳವನ್ನು ಪೌರ ಕಾರ್ಮಿಕರಿಗೆ ನಿವೇಶನವಾಗಿ ನೀಡಲು ಈ ಹಿಂದೆಯೇ ನಿರ್ಣಯ ಕೈಗೊಳ್ಳಲಾಗಿದೆ. ಪ್ರಸ್ತುತ ಮೀನು ಮಾರುಕಟ್ಟೆಯನ್ನು ಟೆಂಡರ್ನಲ್ಲಿ ಪಡೆದುಕೊಂಡಿದ್ದೇವೆ. ಅಗತ್ಯವಿದ್ದಲ್ಲಿ ಇದನ್ನು ಬಿಟ್ಟುಕೊಡಲು ಸಿದ್ಧರಿದ್ದೇವೆ ಎಂದರು. ನಾನು ಮಾಜಿ ಗ್ರಾಮ ಪಂಚಾಯಿತಿ ಮೆಂಬರ್ ಮುರುಘಾ. ಇವತ್ತು ಪೌರ ಕಾರ್ಮಿಕ ಸಂಘದ ವತಿಯಿಂದ ಏನು ಸರ್ವೆ ಕಾರ್ಯ ನಡೀತಾ ಉಂಟು, ಆ ಸರ್ವೆ ಕಾರ್ಯಕ್ಕೆ ನಾನು ಅವ್ರ ಸಂಘದವರು ಹಾಗೂ ಪೌರ ಕಾರ್ಮಿಕರು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಮಾಧ್ಯಮರು ನಾನು ಅವರಿಗೆ ಅಭಿನಂದನೆಗಳು ಸಲ್ಲಿಸಿದ್ದೇನೆ. ಯಾಕೆಂತ ಹೇಳಿದ್ರೆ ನಿಜವಾಗ್ಲೂ ನಾನು ಗ್ರಾಮ ಪಂಚಾಯತ್ ಮೆಂಬರ್ ಆಗಿರುವಾಗ ಅವ್ರ ಪರವಾಗಿ ಎಲ್ಲಾ ವಿಚಾರಗಳು ಧ್ವನಿ ಎತ್ತಾ ಇದೆ. ಅವತ್ತೇ ನಾನು ಇರುವಾಗ ಕೂಡ ಪಂಚಾಯತಿ ಪ್ರೊಸೀಡಿಂಗ್ ಮಾಡ್ಕೊಂಡಿದ್ದೀನಿ. ಅವ್ರನ್ನ ಆ ಗುಂಡಿಯಿಂದ ಮೇಲೆತ್ತುವಂತ ಕೆಲಸ ಆಗ್ಬೇಕು ಅಂತ ಹೇಳೋದು. ಸೊ ಇವತ್ತು ನಿಜವಾಗ್ಲೂ ಮೊನ್ನೆ ಗೌರವಿತ ಶಾಸಕರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇದು ಸರ್ಕಾರಿ ಜಾಗ ಆಗಿದ್ರು ಕೂಡ ಅದನ್ನ ಅವರಿಗೆ ಮೂಲಭೂತ ಸೌಕರ್ಯ ಅವ್ರು ಕೊಡ್ಬೇಕು ಅಂತ ಹೇಳೋ ಉದ್ದೇಶಕ್ಕೆ ಅವರಿಗೆ 36 ಜಾಗವನ್ನು 5/19 ಇರುವಂತ ಜಾಗವನ್ನು ಅವರಿಗೆ
ಮೀಸಲಿಡುವಂತ ಕೆಲಸವನ್ನು ಕೂಡ ಮಾನ್ಯ ಶಾಸಕರು ಮಾಡಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಪೌರಕಾರ್ಮಿಕರ ಪರವಾಗಿ, ಸಾರ್ವಜನಿಕರ ಪರವಾಗಿ ಕೂಡ ನಾನು ಅವರಿಗೆ ಅಭಿನಂದಿಸುತ್ತೇನೆ. ಸ್ವಾಮಿ, ಇವತ್ತು ಏನು ಈ ವಿಚಾರ ನಡೀತಾ ಉಂಟಿದ್ದಾರೆ, ಇದರಲ್ಲಿ ರಾಜಕೀಯ ಜಿದ್ದಾಟಗಳು ನಡೀತಾರೆ. ರಾಜಕೀಯ ಜಿದ್ದಾಟಗಳು ಅಂತಾರೆ, ಇಲ್ಲಿ ಕೆಲವೊಂದು ಗ್ರಾಮ ಪಂಚಾಯತಿ ಮೆಂಬರ್ಗಳಿಂದ ಅಧಿಕಾರಿಗಳಿಗೆ ಒತ್ತಡ ಕೊಡ್ತಾ ಇದ್ದಾರೆ. ಸೊ ಅದನ್ನ ತಡೆ ಹಿಡಿಯುವಂತ ಕೆಲಸ ಮಾಡ್ತಿದ್ದಾರೆ. ಕೆಲವೊಂದು ಅಧಿಕಾರಿಗಳು ತಪ್ಪು ಸಂದೇಶಗಳನ್ನು ಕೊಡ್ತಿದ್ದಾರೆ. ಇವತ್ತು ಇಲ್ಲಿ ರಾಜಕೀಯ ಬೆರೆಸಬೇಡಿ, ಬಡವರಾಗಿಯೇ ಉಳಿಯುವಂತ ಕೆಲಸನ ಮಾಡಬೇಡಿ. ದಯವಿಟ್ಟು ನಾವೆಲ್ಲರೂ ಕೂಡ ಏನು ವಿದ್ಯಾವಂತರು ಕೂಡ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಧ್ವನಿಯಾಗಿ ನಿಲ್ಲಬೇಕಾಗುತ್ತೆ. ಅವ್ರು ನಮ್ಮ ಗ್ರಾಮದ ಸ್ವಚ್ಛತೆಯನ್ನು ಕಾಪಾಡುವಂತ ಜನರಿಗೆ ನಾವು ಅವರಿಗೆ ಅಟ್ಲೀಸ್ಟ್ ಒಂದು ಮೂಲಭೂತ ಸೌಕರ್ಯವನ್ನು ಕೂಡ ಕೊಡಬೇಕಾಗುತ್ತೆ. ಇವತ್ತು ನಾನು ಈ ಪರವಾಗಿ ಏನ್ ವಿಷಯ ಅಂತ, ನಾನು ಇಲ್ಲಿ ಮೀನ್ ಮಾರ್ಕೆಟ್ ನ ವರ್ತಕನಾಗಿ ಕೂಡ ನಾಳೆ ಏನಾದ್ರು ಗ್ರಾಮ ಪಂಚಾಯತಿ ಸರ್ಕಾರ ಮಟ್ಟಕ್ಕೆ ಇಮಿಡಿಯೇಟ್ ಆದೇಶ ಮಾಡಿ ತೆರವು ಮಾಡಬೇಕು ಅಂತ ಸಂದರ್ಭ ಆದೇಶ ಕೊಟ್ರೆ, ನಾನು ಕೂಡ ಅವರಿಗೆ ಸಹಕಾರ ಕೊಟ್ಟು ಅದನ್ನ ತೆರವು ಮಾಡಿ ಅವರಿಗೆ ಏನು ಮೂಲಭೂತ ಸೌಕರ್ಯವನ್ನು ಒದಗಿಸಿಕೊಡಲು ನಾನು ಕೂಡ ಪಾತ್ರನಾಗಿರ್ತೇನೆ ಅಂತ ಈ ಸಂದರ್ಭದಲ್ಲಿ ಮಾತಾಡ್ತಾ ನಾನು ಮಾತು ಮುಗಿಸ್ತೇನೆ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.